ವೆಲ್ಕಮ್ ಟು ಬಯ ವಿತ್ ದಿವ್ಯ ಚಾನಲ್. ಸೊ ಇವತ್ತು ಏನಪ್ಪ ಅಂತಂದರೆ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ಎಕ್ಸ್ಪ್ಲನೇಷನ್. ಹಾಗಿದ್ರೆ ಬನ್ನಿ ನೋಡೋಣ. ಇದರಲ್ಲಿ ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ ಅಂತ ಇದೆ. ಸೊ ಇದರಲ್ಲಿ 4 ಟೈಪ್ಸ್ ಇದೆ. ಯಾವುದಿದೆ ಅಂತಂದರೆ ಫಸ್ಟ್ ಒನ್ ಟೆಂಪರೇಚರ್, ಸೆಕೆಂಡ್ ಒನ್ ವಾಟರ್, ಆ್ಯಂಡ್ ಥರ್ಡ್ ಒನ್ ಲೈಟ್, ಆ್ಯಂಡ್ ಫೋರ್ತ್ ಒನ್ ಸಾಯಿಲ್. ಸೊ ಇದನ್ನು ಟೆಂಪ್ರೇಚರ್ ಅಂತಂದರೆ ಟೆಂಪ್ರೇಚರ್ ಅಂತಂದರೆ ಅದರಲ್ಲಿ 1 ಮಾರ್ಕ್ಸಿಗೆ ಇರುತ್ತೆ, ನೋಡ್ಕೊಳ್ಳಿ. ಅಂದರೆ MCQಗೆ ಬರೋದು ಯೂರಿಥರ್ಮಲ್ ಅಂತ ಒಂದು ಸ್ಟೀನೋಥರ್ಮಲ್ ಅಂತ. ಯೂರಿಥರ್ಮಲ್ ಅಂತಂದರೆ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಅಂದರೆ ಆರ್ಗ್ಯಾನಿಸಮ್ಸ್ ಏನು ಜೀವಿಗಳಿರುತ್ತೋ ಅವು ಎಂಥ ರೇಂಜರಾಗಲಿ, ಹೀಟ್ ಜಾಸ್ತಿಯರಾಗಲಿ, ಹೀಟ್ ಕಮ್ಮಿಯರಾಗಲಿ, ಅವ್ರ ಕೋಲ್ಡ್ ಜಾಸ್ತಿ ಅವ್ರ ಕೋಲ್ಡ್ ಕಮ್ಮಿಯರಾಗಲಿ, ಅದು ಹೆಂಗಿದ್ರು ಸರ್ವೇ ಆಗೋದನ್ನ ಯೂರಿಥರ್ಮಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೀನೋಥರ್ಮಲ್ ಅಂತಂದರೆ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ಮೀನ್ಸ್ ಅದಕ್ಕೆ ಬೇಕಾದಷ್ಟು ಮಾತ್ರ ಇರುತ್ತೆ. ಮೀನ್ಸ್ ಅದಕ್ಕೆ ಹೀಟ್ ಬೇಕಾದ್ರೆ ಹೀಟ್ ಆಗುತ್ತೆ, ಸ್ವಲ್ಪ ಕೋಲ್ಡ್ ಆದರೂ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಅದನ್ನು ಸ್ಟೀನೋಥರ್ಮಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ವಾಟರ್ ನೋಡೋದಾದರೆ ಅದರಲ್ಲೂ ಯೂರಿ ಹ್ಯಾಲೈನ್ ಅಂತ ಒಂದಿದೆ, ಹಾಗೆ ಸ್ಟೀನೋ ಹ್ಯಾಲೈನ್ ಅಂತಿದೆ. ಸೊ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಸ್ಯಾಲಿನಿಟಿ. ಮೀನ್ಸ್ ಸ್ಯಾಲಿನಿಟಿ ಅಂದರೆ ಸಾಲ್ಟ್ ಕಂಟೇನ್ ಅಂತ, ಸಾಲ್ಟ್ ಇರೋದಂತ. ಸೊ ಯೂರಿ ಹ್ಯಾಲೈನ್ ಅಂತಂದರೆ ಸಾಲ್ಟ್ ಜಾಸ್ತಿಯರಾಗಿರ್ಬೋದು, ಸಾಲ್ಟ್ ಕಮ್ಮಿಯರಾಗಿರ್ಬೋದು. ಸೊ ಅದು ಸರ್ವೈವ್ ಆಗುತ್ತೆ, ಹೆಂಗಿದ್ರೂ ಸರ್ವೈವ್ ಆಗುತ್ತೆ. ಸೊ ಅದಕ್ಕೆ ಯೂರಿ ಹ್ಯಾಲೈನ್ ಅಂತ ಹೇಳ್ತಾರೆ. ಅದೇ ಸ್ಟೀನೋ ಹ್ಯಾಲೈನ್ ಅಂತಂದರೆ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಸ್ಯಾಲಿನಿಟಿ. ಮೀನ್ಸ್ ಅದಕ್ಕೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಮಾತ್ರ ಆಗುತ್ತೆ. ಜಾಸ್ತಿ ಸಾಲ್ಟ್ ಆದರೂ ಅದಕ್ಕೆ ಜೀವ ಮಾಡೋಕ್ಕಾಗಲ್ಲ, ಹಾಗೆ ಸಾಲ್ಟ್ ಕಮ್ಮಿ ಆದರೂ ಜೀವ ಮಾಡೋಕ್ಕಾಗಲ್ಲ. ಸೊ ಅದನ್ನು ಸ್ಟೀನೋ ಹ್ಯಾಲೈನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಲೈಟ್ ಅಂತಂದರೆ ಪ್ಲ್ಯಾಂಟ್ ಪ್ರೊಡ್ಯೂಸ್ ಫುಡ್ ಬೈ ಫೋಟೋಸಿಂಥಸಿಸ್ ವಿಚ್ ಓನ್ಲಿ ಪಾಸಿಬಲ್ ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್. ಲೈಟ್ ಇದ್ದರೆ ಪ್ಲ್ಯಾಂಟ್ಸು ಫೋಟೋಸಿಂಥಸೈಸ್ ಆಗಿ ನಮಗೆ ಫುಡ್ ಕೊಡುತ್ತೆ. ಸೊ ಲೈಟ್ ನಮಗೆ ಅವಶ್ಯಕತೆ ಇದೆ. ನೆಕ್ಸ್ಟು ಸಾಯಿಲ್ ಅಂತ ಪ್ರಾಪರ್ಟೀಸ್ ಆಫ್ ಸಾಯಿಲ್ ವೇರಿ ಅಕಾರ್ಡಿಂಗ್ ಟು ಕ್ಲೈಮೇಟ್, ದಿ ವೆದರಿಂಗ್ ಪ್ರೋಸೆಸ್. ಮೀನ್ಸ್ ಸಾಯಿಲ್ನ ನೇಚರ್, ಸಾಯಿಲಿನ ಮಿನರಲ್ ಆರ್ ಸಾಯಿಲಿನ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬಿಟ್ಟು ಅಂತಹ ಪ್ಲ್ಯಾಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ದು. ನೆಕ್ಸ್ಟ್ ರೆಸ್ಪಾನ್ಸ್ ಆಫ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಮೀನ್ಸ್ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ನೋಡೋದಾದರೆ ಹೀಮೋಸ್ಟ್ಯಾಟಿಸ್ ಅಂತ. ಹೀಮೋಸ್ಟ್ಯಾಟಿಸ್ಗಿಂತ ಮುಂಚೆ ಹೌ ಡು ಆರ್ಗ್ಯಾನಿಸಮ್ ಕೋಪ್ ವಿತ್ ಚೇಂಜಿಂಗ್ ಎನ್ವೈರನ್ಮೆಂಟ್. ಮೀನ್ಸ್ ಅದ್ರಲ್ಲಿ ಬಂದು 4 ಟೈಪ್ಸ್ ಇದೆ. ಒಂದು ರೆಗ್ಯುಲೇಟ್, ಒಂದೊಂದು ಪಾಯಿಂಟ್ ಹೇಳೋದಾದರೆ ಫಸ್ಟ್ ಒಂದು ನೋಡೋದಾದರೆ ರೆಗ್ಯುಲೇಟಲ್ಲಿ ಹೀಮೋಸ್ಟ್ಯಾಟಿಸ್ ಅಂತಿದೆ. ಹೀಮೋಸ್ಟ್ಯಾಟಿಸ್ ಅಂತಂದರೆ ದ ಪ್ರೋಸೆಸ್ ವಿಚ್ ಆರ್ಗ್ಯಾನಿಸಮ್ ಮೇಂಟೈನ್ a constant internal environment in respect to changing external environment. Means internal environment ಅಂತಂದರೆ ಲೈಕ್ ಟೆಂಪರೇಚರ್, ಆಸ್ಮೋಟಿಕ್ ಪ್ರೆಷರ್ನ ಎಕ್ಸ್ಟರ್ನಲ್ ಹೆಂಗೆ ಚೇಂಜ್ ಅದು ಇಂಟರ್ನಲ್ ಅದು ಅದರಂಗೆ ಇರುತ್ತೆ, ಮೀನ್ಸ್ ಚೇಂಜ್ ಆಗಲ್ಲ. ಸೊ ಅದನ್ನು ಹೀಮೋಸ್ಟ್ಯಾಟಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದರಲ್ಲಿ ಲೈಕ್ ಹೆಂಗೆ ಅಂತಂದರೆ ಆಲ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್, ಬರ್ಡ್ಸ್ ಅವೇನಿರ್ತವು ಅದೆಲ್ಲ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್. ನಾವು ಮನುಷ್ಯರು ವಾರ್ಮ್ ಬ್ಲಡೆಡ್ ಆ್ಯಂಡ್ ಫ್ಯೂ ಲೋಯರ್ ವರ್ಟಿಬ್ರೇಟ್ಸ್ ಆರ್ ಕೇಪಬಲ್ ಸಚ್ ರೆಗ್ಯುಲೇಷನ್, ದಟ್ ಈಸ್ ಥರ್ಮೋರೆಗ್ಯುಲೇಷನ್. ಮೀನ್ಸ್ ಅದು ಹೇಳಿಲ್ವಾ, ಆಲ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಅದಕ್ಕೆ ಹೆಂಗೆ ಬೇಕೋ ಅದಕ್ಕೆ ಥರ ಇರುತ್ತೆ. ಮೀನ್ಸ್ ಹೊರಗಡೆ ಹೆಂಗೆ ಇದ್ರೂ ನಾವು ಅದ್ರ ಪ್ರಕಾರ ಇರ್ತೀವಿ. ನೆಕ್ಸ್ಟು ವಿ ಮೇಂಟೈನ್ ಕಾನ್ಸ್ಟೆಂಟ್ ಬ್ಲಡ್ ಟೆಂಪ್ರೇಚರ್ ಆಫ್ 37 degree. When outside temperature is high, we sweat and evaporate. Cooling take place to bring body temperature down. Means ನಮ್ಮ ಬಾಡಿ ಕಾನ್ಸ್ಟೆಂಟಾಗಿ 37 ಡಿಗ್ರಿ ಇತ್ತಂತ ಅಂದ್ಕೊಳ್ಳಿ. ವೆನ್ ಔಟ್ಸೈಡ್ ಟೆಂಪ್ರೇಚರ್ ಈಸ್ ಹೈ ಮೀನ್ಸ್ ಹೊರಗಡೆ ಟೆಂಪ್ರೇಚರ್ ಬಿಸಿಲು ಜಾಸ್ತಿ ಇದೆ ಅಂತಂದರೆ ನಾವು ಅದರ ತಕ್ಕಂಗೆ ಸ್ವೆಟ್ ಆಗ್ತಾ ಹೋಗ್ತೀವಿ. ಅದೇ ಥರ ಹಂಗೆ ಎವಾಪೊರೇಟ್ ಆಗ್ತೀವಿ. ಕೂಲಿಂಗ್ ಟೇಕ್ಸ್ ಪ್ಲೇಸ್ ಟು ಬ್ರಿಂಗ್ ಬಾಡಿ ಟೆಂಪರೇಚರ್ ಡೌನ್. ಇನ್ ವಿಂಟರ್ ಅದೇ ಚಳಿಗಾಲದಲ್ಲಿ ಲೋ ಟೆಂಪರೇಚರ್ ಔಟ್ಸೈಡ್ ಅವರ್ ಬಾಡಿ ಟೆಂಪ್ರೇಚರ್ ಮೀನ್ಸ್ 37 ಡಿಗ್ರಿ ಅಷ್ಟು ಕಮ್ಮಿ ಹೊರಗಡೆ ಇದ್ದರೆ, ಚಳಿ ಇದ್ದರೆ ವಿ ಸ್ಟಾರ್ಟ್ ಶಿವರಿಂಗ್ ಆಗ್ತೀವಿ. ಮೀನ್ಸ್
ನಡ್ಗೋಕ್ಕೆ ಶುರು ಆಗ್ತೀವಿ. ಸೊ ಅದೂ ನಮ್ಮ ಕೈಲೇ ಐತೆ, ಸ್ವೆಟ್ ಆಗೋದು ನಮ್ಮ ಕೈಲೇ. ಸೊ ಇದನ್ನು ರೆಗ್ಯುಲೇಟ್ ಅಂತ ಅಂತಾರೆ. ನಮಗೆ ಬೇಕಾದ ಥರ ಮಾಡೋದು. ಕನ್ಫಾರ್ಮ್ ಅಂತಂದರೆ ಇದು ಕನ್ಫಾರ್ಮ್ ಅಂತ ಅಂದರೆ ಅಡ್ಜಸ್ಟ್ಮೆಂಟ್ ಅಂತ. ಕನ್ಫಾರ್ಮ್ ಮೀನ್ಸ್ majority 99% of animals and plants cannot maintain a constant internal environment. Their body temperature varies according to ambient temperature. ಮೀನ್ಸ್ 99% ಅವ್ರು ಹೇಳೋ ಹಾಗೆ 99% ಅನಿಮಲ್ಸು ಮತ್ತು ಪ್ಲ್ಯಾಂಟ್ಸು ಕೆನಾಟ್ ಮೇಂಟೈನ್ ಅ ಕಾನ್ಸ್ಟೆಂಟ್ ಇಂಟರ್ನಲ್. ಮೀನ್ಸ್ ನಾವು ಹೆಂಗೆ ಪ್ಲ್ಯಾಂಟ್ಸ್ ಅನಿಮಲ್ಸು ಹೊರಗಡೆ ಟೆಂಪರೇಚರ್ ಥರ ನಮ್ಮ ಬಾಡಿಯಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತೇವೆ. ಮೀನ್ಸ್ ಕೆನಾಟ್ ಮೇಂಟೈನ್ ಅ ಇಂಟರ್ನಲ್ ಎನ್ವಿರಾನ್ಮೆಂಟ್. ದರ್ ಬಾಡಿ ಟೆಂಪ್ರೇಚರ್ ವೇರೀಸ್ ಅಕಾರ್ಡಿಂಗ್ ಟು, ಮೀನ್ಸ್ ನಾವು ಹೆಂಗಂದ್ರೆ ಹೊರಗಡೆ ಹೆಂಗೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗುತ್ತೋ ನಾವು ಅದೇ ಥರ ಚೇಂಜ್ ಆಗ್ತೀವಿ. ಮೀನ್ಸ್ ಜಾಸ್ತಿ ಹೀಟ್ ಆದರೆ ನಾವು ಸ್ವೆಟ್ ಹಾಕಿ ಜಾಸ್ತಿ ಆಗ್ತೀವಿ. ನೆಕ್ಸ್ಟ್ ಜಾಸ್ತಿ ಚಳಿ ಅದು ಶಿವರಿಂಗು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದು ಆ್ಯಂಬಿಡೆಂಟ್ ನಮ್ಮ ಅಡ್ಜಸ್ಟ್ಮೆಂಟಲ್ಲೇ ಇದೆ. ಇಲ್ಲಿ ಒಂದು ಕ್ವಶನ್ ಇದೆ, ವೈ ವೆರಿ ಸ್ಮಾಲ್ ಅನಿಮಲ್ಸ್ ಆರ್ ರೇರ್ಲಿ ಫೌಂಡ್ ಇನ್ ಪೋಲಾರ್ ರೀಜನ್. ಮೀನ್ಸ್ ಏನಪ್ಪ ಕ್ವಶನ್ ಅಂತಂದರೆ, ಪೋಲಾರ್ ರೀಜನ್ಸಲ್ಲಿ ತುಂಬ ಕಡಿಮೆ ಅನಿಮಲ್ಸು ಅಂದರೆ ಚಿಕ್ಕ ಚಿಕ್ಕ ಅನಿಮಲ್ಸು ರೇರಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಮೀನ್ಸ್ ಅಲ್ಲಿ ಕೋಲ್ಡ್ ಜಾಸ್ತಿ ಆದರೆ ಹೀಟ್ ಕಡಿಮೆ ಆಗುತ್ತೆ. ಮೀನ್ಸ್ ಹೀಟ್ ಲಾಸಸ್ ಆರ್ ಹೀಟ್ ಗೇನ್ ಇನ್ ಫಂಕ್ಷನ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ದಾರೆ. ಮೀನ್ಸ್ ಅಲ್ಲಿ ನಾವು ಏನು ಅಲ್ಲೇನು ವಾಸ ಆಗಿರುತ್ತೋ ಅದಕ್ಕೆ ಕೋಲ್ಡ್ ಜಾಸ್ತಿ ಆದರೆ ಹೀಟ್ ಕಡಿಮೆ ಆಗೋದು ಆ ಥರದಲ್ಲಿ ಇರಬಾರ್ದು. ಸೊ ಈಗ ಪೆಂಗ್ವಿನ್ ಪೋಲಾರ್ ಬೇರ್ ಅಂತ ಏನು ಅನಿಮಲ್ಸ್ ಇದು ಅವೆಲ್ಲ ಪೋಲಾರ್ ರೀಜನ್ಸಲ್ಲಿ ಇದೆ ಜಾಸ್ತಿ. ಸೊ ಅವು ಏನಕ್ಕೆ ಅಲ್ಲಿರುತ್ತೆ ಅಂತಂದರೆ ಅವು ಕೋಲ್ಡ್ನ ತಡ್ಕೊಳ್ಳೋಕ್ಕಾಗುತ್ತೆ. ಮೀನ್ಸ್ ಹೀಟ್ನ ಲಾಸ್ ಮಾಡ್ಬೋದು, ಗೇನು ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಅದು ಅಲ್ಲಿ ಹೋಗುತ್ತೆ. ಈಗ ನಾವು ಏನು ಇನ್ಸೆಕ್ಟ್ಸು ಮೈಕ್ರೋ ಆರ್ಗ್ಯಾನಿಸಮ್ ಬೇರೆ ಇನ್ಸೆಕ್ಟ್ಸ್ ಏನಾರು ಅಲ್ಲಿ ಹೋದರೆ ಅದು ಹೀಟ್ ಲಾಸ್ನ ಮಾಡ್ಕೊಂಬಿಡುತ್ತೆ. ಸೊ ಅದಕ್ಕೆ ಅವು ಯಾವುವು ಅಲ್ಲಿ ಜಾಸ್ತಿ ವಾಸ ಮಾಡೋಕ್ಕೋಗಲ್ಲ. ಪೋಲಾರ್ ಫಾರ್ ಎಕ್ಸಾಂಪಲ್ ಪೋಲಾರ್ ಬೇರ್ ಆ್ಯಂಡ್ ಪೆಂಗ್ವಿನ್ ಇವು ಮಾತ್ರ ಇರುತ್ತೆ ಎಕ್ಸೆಟ್ರಾ. ನೆಕ್ಸ್ಟ್ ಇದರಲ್ಲಿ ಮೈಗ್ರೇಟ್ ಅನ್ನೋದು ಒಂದು ಬರುತ್ತೆ. ಮೈಗ್ರೇಟ್ ಅಂತ ಅಂದರೆ ದ ಆರ್ಗ್ಯಾನಿಸಮ್ ಮೂವ್ಡ್ ಅವೇ ಟೆಂಪರರಿ ಫ್ರಮ್ ದಿ ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಟು ಮೋರ್ ಹಾಸ್ಟಿಬಲ್ ಏರಿಯಾ ಆ್ಯಂಡ್ ರಿಟರ್ನ್ ವೆನ್ ಸ್ಟ್ರೆಸ್ಫುಲ್ ಕಂಡೀಷನ್ ಈಸ್ ಓವರ್. ಮೀನ್ಸ್ ಆರ್ಗ್ಯಾನಿಸಮ್ ಏನಿರುತ್ತೋ ಅವು ಅದಕ್ಕೆ ಏನೋ ಒಂಥರ ಈಗ ತುಂಬ ಚಳಿ ಬಂದಿರುತ್ತೆ, ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಆಗಿರಲ್ಲ. ಸೊ ಆ ತಡ್ಕೊಳಕ್ಕಾಗಲ್ಲ ಅಂತಗೋಸ್ಕರ ಅದು ಬೇರೆ ಕಡೆಗೂ ಹೋಗ್ಬೋದು. ಅಂದರೆ ಎಲ್ಲಿ ಅದಕ್ಕೆ ಫೇವರೇಬಲ್ ಆಗಿರುತ್ತೋ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಆ ಸ್ಟ್ರೆಸ್ಫುಲ್ ಅದೇನು ಚಳಿಗಾಲ ಏನಿರುತ್ತೋ ಅದು ಮುಗ್ದು ಆಮೇಲೆ ವಾಪಸ್ ರಿಟರ್ನ್ ಬರ್ಬೋದು. ಸೊ ಇದಕ್ಕೆ ಮೈಗ್ರೇಟ್ ಅಂತ ಹೇಳ್ತಾರೆ. ಹಂಗೆ ಬರ್ಡ್ಸ್ ಮೈಗ್ರೇಟ್ ಡ್ಯೂರಿಂಗ್ ವಿಂಟರ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಟು ಹಾಸ್ಟೇಬಲ್ ಏರಿಯಾ. ಬರ್ಡ್ಸು ಚಳಿಗೆ ಅಂತ ಹೋಗ್ಬಿಟ್ಟು ಬೇರೆ ಕಡೆಗೆ ಹೋಗುತ್ತೆ. ಹಾಸ್ಟೇಬಲ್ ಅಂದರೆ ಅದಕ್ಕೆ ಫೇವರಬಲ್ ಆಗಿರೋ ಜಾಗಕ್ಕೆ ಹೋಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೇಲಾಡು ನ್ಯಾಷನಲ್ ಪಾರ್ಕ್ ಭರತ್ಪುರ್ ಅಂತ ಇನ್ ರಾಜಸ್ಥಾನಲ್ಲಿ ಹೋಸ್ಟ್ ಥೌಸಂಡ್ಸ್ ಆಫ್ ಮೈಗ್ರೇಟರಿ ಬರ್ಡ್ಸ್ ಕಮಿಂಗ್ ಫ್ರಮ್ ಸಿಬೇರಿಯಾದಲ್ಲಿರುವ ಆರ್ಗ್ಯಾನಿಸಮ್ಸು ಬಂದು ಈ ರಾಜಸ್ಥಾನಲ್ಲಿ ಈ ನ್ಯಾಷನಲ್ ಪಾರ್ಕಲ್ಲಿ ಇರುತ್ತೆ. ಯಾಕಂದರೆ ಅಲ್ಲಿ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಜಾಸ್ತಿ ಆದಾಗ ಮತ್ತು ಅದು ಈ ಕಡೆಗೆ ಬರುತ್ತೆ. ಸೊ ಇದರಲ್ಲಿ ನೆಕ್ಸ್ಟು ನೋಡೋದಾದರೆ ಸಸ್ಪೆಂಡ್ ಅಂತ. ಸಸ್ಪೆಂಡ್ ಅಂದರೆ ಇನ್ ಬ್ಯಾಕ್ಟೀರಿಯಾ ಫಂಗೈ ಆ್ಯಂಡ್ ಲೋಯರ್ plants various kinds of thick walled spores to survive unfavorable condition. ಮೀನ್ಸ್ ಏನು ಬ್ಯಾಕ್ಟೀರಿಯಾ ಫಂಗೈ ಅಂತಂದು ಅವಕ್ಕೆ ತಡ್ಕೊಳಕ್ಕೂ ಹೋಗೋಕ್ಕೂ ಆಗಲ್ಲ, ಅಲ್ಲೇ ಇರೋಕ್ಕೂ ಆಗಲ್ಲ. ಮೀನ್ಸ್ ಜಾಸ್ತಿ ಚಳಿ ಅಥವಾ ಹೀಟ್ ಆದರೂ ಅವಕ್ಕೆ ಅಲ್ಲೂ ಇರೋಕ್ಕಾಗಲ್ಲ, ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಂದ್ರೂ ಅವಕ್ಕಾಗಲ್ಲ. ಅದು ಅಂದರೆ ಸಸ್ಪೆಂಡ್ ಅಂತ. ಈಗ ಸ್ಪೋರುಲೇಷನ್ ಅಂತ ಕೊಟ್ಟಿದ್ದಾರೆ. thick walled spores are formed in microbes to overcome unfavorable stressful external environment. Such spores germinate in favorable condition. For example, ಅಮೀಬಾ ಇರುತ್ತೆ. ಅಮೀಬಾ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಲೇಯರ್ ಕೊಡುತ್ತೆ, ಅದು ಎನ್ಸಿಸ್ಟೇಷನ್ ಅಂತ. ಇದು ಫಸ್ಟ್ ಚಾಪ್ಟರಲ್ಲಿ ಓದಿರ್ತೀರ. ಸೊ ಆಗ ಅದು ಆ ಕವರಿಂಗ್ ಏನು ಮಾಡ್ಕೊಳ್ಳುತ್ತೋ ಆವಾಗ ಸರ್ವೈವ್ ಆಗುತ್ತೆ. ನೆಕ್ಸ್ಟ್ ಡಾರ್ಮೆಂಟಿ ಇಟ್ ಈಸ್ ಅ ಸೀಡ್. They reduce their metabolic activity and going into a state of dormancy. ಮೀನ್ಸ್ ಅವು ಎಲ್ಲಿ ಅದಕ್ಕೆ ಅದಕ್ಕೆ ಎಷ್ಟು ನೀರು ಕೊಡಬೇಕು ಅಷ್ಟು ಸಾಯಿಲ್ ಎಲ್ಲ ಹೆಂಗೆ ಕೊಡ್ತೀವೋ ಆವಾಗ ಅದು ಜರ್ಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ
ಅದಕ್ಕೆ ಸೂಟೇಬಲ್ ಆಗಿ ಏನೂ ಸಿಗಲಿಲ್ಲ ಅಂದರೆ ಅದು ಏನೂ ಆಗಿರಲ್ಲ. ಸೊ ಸೀಡ್ ಹಾಕಿ ಏನೂ ಆಗಲ್ಲ. ನೆಕ್ಸ್ಟ್ ಹರ್ಬಿನೇಷನ್ ಎಸ್ಟಿವೇಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್, ಇವೆರಡು ನೋಡ್ಕೊಳ್ಳಿ. ಹರ್ಬಿನೇಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ವಿಂಟರ್ ಸ್ಲೀಪ್ ಅಂತ ಹೇಳ್ತಾರೆ. ಇಟ್ ಈಸ್ ಸಪ್ರೆಸ್ಡ್ metabolic state of organism to avoid winter season. During winter animals like bears escape in time. ಮೀನ್ಸ್ ಈಗ ಇಟ್ ಈಸ್ ಕಾಲ್ಡ್ ವಿಂಟರ್ ಹರ್ಬಿನೇಷನ್ನ ವಿಂಟರ್ ಸ್ಲೀಪ್ ಅಂತ ಕರೀತಾರೆ. ಏಕೆ ಅಂತಂದರೆ ಇಟ್ ಈಸ್ ಸಪ್ರೆಸ್ಡ್ ಮೆಟಬಾಲಿಕಲ್ ಸ್ಟೇಟ್ ಆಫ್ ಆರ್ಗ್ಯಾನಿಸಮ್ ಟು ಅವಾಯ್ಡ್ ವಿಂಟರ್. ಅದಕ್ಕೀಗ ವಿಂಟರ್ನ ತಡೆಯೋಕ್ಕೆ ಆಗಲ್ಲ. ಸೊ ಈಗ ಹೊರಗಡೆ ಜಾಸ್ತಿ ಆಯ್ತಂತೆ ಮನೇಲೆ ಕುತ್ಕೊಳ್ಳುತ್ತೆ. ಸೊ ಅದಕ್ಕೆ ಹರ್ಬಿಯೇಷನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಬೇರ್ಸ್ ಮೀನ್ಸ್ ಕರಡಿ. ಎಸ್ಟಿವೇಷನ್ ಅಂತ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಸಮ್ಮರ್ ಸ್ಲೀಪ್ ಅಂತ. ಹರ್ಬಿನೇಷನ್ ಡ್ಯೂರಿಂಗ್ ಅ ಸಮ್ಮರ್ ಸ್ಲೀಪ್ ಈಸ್ ಕಾಲ್ಡ್ ಎಸ್ಟಿವೇಷನ್. Animals like snail and fish avoid summer related problem like heat and desiccation. ಮೀನ್ಸ್ ಹೊರಗಡೆ ಜಾಸ್ತಿ ಹೀಟ್ ಆಯಿತು ಅಂತಂದರೆ ಅದು ಮನೆ ಬಿಟ್ಟು ಹೋಗಲ್ಲ. ಮೀನ್ಸ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮನುಷ್ಯ ಜಾಸ್ತಿ ಹೊರಗಡೆ ಬಿಸಿಲು ಇದೆ ಅಂತಂದ್ರೆ ಅವ್ರು ಜಾಸ್ತಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಬಿಸಿಲಂದು ಇಷ್ಟ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಸೊ ಅದು ಮನೇಲೇ ಇರುತ್ತೆ. ಸೊ ಆ ಥರದಕ್ಕೆ ಎಸ್ಟಿವೇಷನ್. ಸೊ ಇದನ್ನು ಆರಾಮಾಗಿ ನೆನ್ಪಿಟ್ಕೋಬೋದು. ಹರ್ಬಿಯೇಷನ್ ಅಂತಂದರೆ ಆರ್ ಅಂತಂದರೆ ವಿಂಟರ್ ಸ್ಲೀಪ್ ಅಂತ ನೆನ್ಪಿಟ್ಕೊಳ್ಳಿ. ಎಸ್ಟಿವೇಷನಲ್ಲಿ ಎಸ್ ಅಂತ ಬಂದರೆ ಸಮ್ಮರ್ ಸ್ಲೀಪ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅದೇ ಥರದ್ದು ಡಯಾಪೋಸ್ ಅಂತಂದರೆ ಝೂ ಪ್ಲ್ಯಾಂಕ್ಟಾನ್ಸ್ ಅಂತ. ಝೂ ಪ್ಲ್ಯಾಂಕ್ಟಾನ್ಸ್ ಇನ್ ಸ್ಪೀಸೀಸ್ ಲೈಕ್ ಇನ್ ಪಾಂಡ್ಸ್ ಆ್ಯಂಡ್ ಲೇಕ್ಸ್ ಅಂಡರ್ಗೋ ಸ್ಟೇಜ್ ಆಫ್ ಸಸ್ಪೆಂಡ್ ಡೆವಲಪ್ಡ್ ಇನ್ ಅನ್ಫೇವರಬಲ್ ಕಂಡೀಷನ್. ಮೀನ್ಸ್ ಅವಕ್ಕೆ ಲೇಕಲ್ಲಿ ಇರೋಕ್ಕಾಗಲ್ಲ, ಪಾಂಡ್ಸಲ್ಲೂ ಇರೋಕ್ಕಾಗಲ್ಲ. ಸ್ಪೀಶೀಸು ಅನ್ಫೇವರಬಲ್ ಕಂಡೀಷನಲ್ಲಿ ಆಗಿರುತ್ತೆ. ಸೊ ಆ ಸ್ಪೀಶೀಸ್ ಏನಂತಾರೆ ಅಂತ ಡಯಾಪೋಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಡ್ಯಾಪ್ಟೇಷನ್ ಅಂತ. ಅಡ್ಯಾಪ್ಟೇಷನ್ ಅಂತಂದರೆ ಈಸ್ ಎನಿ ಆಟ್ರಿಬ್ಯೂಟ್ ಆಫ್ ಆರ್ಗ್ಯಾನಿಸಮ್ ಲೈಕ್ ಮಾರ್ಫಾಲಜಿಕಲ್, ಫಿಸಿಯೋಲಾಜಿಕಲ್ ಆ್ಯಂಡ್ ಬಿಹೇವಿಯರ್ that enables the organism to survive and reproduce it in its habitat ಅಂತ. ಸೊ ಅದರಲ್ಲಿ ನೋಡೋದಾದರೆ ಅಡ್ಯಾಪ್ಟೇಷನ್ ಆಫ್ ಪ್ಲ್ಯಾಂಟ್ಸ್ ಇನ್ ಡೆಸರ್ಟ್ ಮೀನ್ಸ್ ಇದು ಬಂದು ಮಾರ್ಫಾಲಜಿಕಲ್ ಎಲ್ಲ. ಥಿಕ್ ಕ್ಯೂಟಿಕಲ್ ಆನ್ ಲೀಫ್ ಮೇಲೆ ದಪ್ಪವಾಗಿ ಕ್ಯೂಟಿಕಲ್ ಅಂತಂದರೆ ಥಿಕ್ ಕ್ಯೂಟಿಕಲ್ ಆನ್ ಲೀಫ್ ಸರ್ಫೇಸ್ ರೆಡ್ಯೂಸ್ ಟ್ರಾನ್ಸ್ಪಿರೇಷನನ್ನು ರೆಡ್ಯೂಸ್ ಮಾಡುತ್ತೆ. ಮೀನ್ಸ್ ಹಾಗೆ ಸಕ್ಕನ್ ಸ್ಟೊಮ್ಯಾಟಾ ರೆಡ್ಯೂಸ್ ಟ್ರಾನ್ಸ್ಪಿರೇಷನ್. ಸ್ಟೊಮ್ಯಾಟಾ ಮೇಲೆ ಸಕ್ಕನ್ ಅಂತ ಇದ್ದಿದ್ರೆ ಅದು ಟ್ರಾನ್ಸ್ಪಿರೇಷನ್ ತಡೆಯುತ್ತೆ. ದೇ ಹ್ಯಾವ್ ಸ್ಪೆಷಲ್ ಫೋಟೋಸಿಂಥೆಟಿಕ್ ಪಾತ್ವೇ ಕಾಲ್ಡ್ CAM ಪಾತ್ವೇ ಅಂತಂದರೆ ಏನಂತ ಕೇಳ್ತಾರೆ. ಸೊ ಅದನ್ನು ಇನ್ ವಿಚ್ ಸ್ಟೊಮ್ಯಾಟೊ ಕ್ಲೋಸ್ ಡ್ಯೂರಿಂಗ್ ಡೇ ಟೈಮ್ ಅಂದರೆ ಏನಿರುತ್ತೋ ಆ ಸ್ಟೊಮ್ಯಾಟೊ ಡೇ ಟೈಮಲ್ಲಿ ಕ್ಲೋಸ್ ಆಗಿರುತ್ತೆ, ನೈಟ್ ಟೈಮಲ್ಲಿ ಓಪನ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎ CMA pathway or pathway CAM. In a plants like Opuntia, leaves are modified into spines to reduce transpiration. Photosynthesis takes place in flat green stem. ಮೀನ್ಸ್ ಅಪುನ್ಷಿಯಾ ಅನ್ನೋದು ನೋಡಿರ್ತೀರಾ, ಲ್ಯಾಬಲ್ಲೆಲ್ಲ ತೋರಿಸಿರ್ತಾರೆ. ಅಪುನ್ಷಿಯಾದಲ್ಲಿ ಲೀವ್ಸ್ ಅಂತ ಇರಲ್ಲ, ಲೀವ್ಸ್ ಬದಲುನೇ ಸ್ಪೈನ್ಸ್ ಮೀನ್ಸ್ ಮುಳ್ಳು ಅವೇ ಲೀವ್ಸ್ ಆಗಿರುತ್ತೆ. ಅದರಿಂದ ನಾವು ಟ್ರಾನ್ಸ್ಪಿರೇಷನ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಅಡ್ಯಾಪ್ಟೇಷನ್ ಆಫ್ ಅನಿಮಲ್ಸ್ ಇನ್ ಕೋಲ್ಡ್ ಕ್ಲೈಮೇಟ್. ಇದು ಒಂದು ಮಾರ್ಫಾಲಜಿನೇ. ಏಲಿಯನ್ಸ್ ರೂಲ್ ಅಂತ ಒಂದಿದೆ. ಮ್ಯಾಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್ ಜನರಲಿ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ಮಿನಿಮೈಸ್ ಹೀಟ್ ಲಾಸ್. ಮೀನ್ಸ್ ಹೀಟ್ನ ಅವಕ್ಕೆ ತಡ್ಕೊಳೋಕ್ಕಾಗದ ಕಮ್ಮಿ ಮಾಡ್ಕೋಬೇಕಂತಂದರೆ ಮ್ಯಾಮಲ್ಸ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸರಾಗಲಿ ಅಥವಾ ಪೆಂಗ್ವಿನ್ಸ್, ಪೋಲಾಬೇಸ್ ಇವೇನಿತ್ತು ಅವಕ್ಕೆಲ್ಲ ಪೆಂಗ್ವಿನ್ಸ್ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಪೆಂಗ್ವಿನ್ಸ್ ತೊಗೊಂಡ್ರೆ ಪೆಂಗ್ವಿನ್ಸ್ ನೋಡಿ ಅದು ಇಯರ್ ಆ್ಯಂಡ್ ಲೆಗ್ಸ್ ಎಲ್ಲ ಚಿಕ್ಕದಾಗಿರುತ್ತೆ. ಮೀನ್ಸ್ ಅಲ್ಲಿರೋ ಕೋಡಿಗೆ ಅದು ಹೀಟನ್ನ ಲಾಸ್ ಮಾಡ್ಕೊಳ್ಳೋಕ್ಕೆ, ಹೀಟ್ ಲಾಸ್ ಆಗೋದು ಟು ಮಿನಿಮೈಸ್ ಅಂದರೆ ಸ್ವಲ್ಪ ಹೀಟ್ ಲಾಸ್ ಮಾಡ್ಕೊಳ್ಳೋಕ್ಕೆ
ಅದು ತುಂಬ ಚಿಕ್ಕದಾಗಿರುತ್ತೆ ಕಿವಿ ಮತ್ತು ಕಾಲು. ಅದು ಏಲಿಯನ್ಸ್ ರೂಲ್ ಪ್ರಕಾರ ಹೇಳಿದ್ದಾರೆ. ಮತ್ತು ಸೀಲ್ಸ್ ಆಫ್ ಪೋಲಾರ್ ಅಕ್ವಾಟಿಕ್ ಸೀಸ್ ಹ್ಯಾವ್ ಥಿಕ್ ಲೇಯರ್ ಆಫ್ ಫ್ಯಾಟ್ ಕಾಲ್ಡ್ bulbar below their skin, then act as insulator and reduce loss of heat body. ಮೀನ್ಸ್ ಸೀಸ್ ಅಂತ ನೋಡಿರ್ತೀರಾ, ಅದೊಂದು ಅನಿಮಲ್, ಅದು ನೀರೊಳಗಡೆ ಇರುತ್ತೆ, ಪೋಲಾರ್ ಅಕ್ವಾಟಿಕ್ ಸೀಸ್. ಅದ್ರ ಮೇಲೆ ಒಂದು ಥಿಕ್ ಲೇಯರ್ ಇರುತ್ತೆ ಆಫ್ ಫ್ಯಾಟ್ ಅಂತ. ಸೊ ಅದನ್ನು ಬಲ್ಬರ್ ಅಂತ ಕರೀತಾರೆ. ಅದನ್ನು ಕೂಡ ಹೀಟ್ ಲಾಸ್, ಟು ರೆಡ್ಯೂಸ್ ಹೀಟ್ ಲಾಸ್ಗೆ ಆ ಅನಿಮಲ್ಸು ಇದೆ ಆಗಿರುತ್ತೆ. ನೆಕ್ಸ್ಟ್ ಬಂದು ಅಡ್ಯಾಪ್ಟೇಷನ್ ಇನ್ ಹೈಯರ್ ಆಲ್ಟಿಟ್ಯೂಡ್. ಸೊ ಇದು ಬಂದು ಫಿಸಿಯೋಲಾಜಿಕಲ್ ಇದರಲ್ಲಿ ಬರುತ್ತೆ. ಅ ಪರ್ಸನ್ ಮೂವ್ ಟು ಹೈ ಆಲ್ಟಿಟ್ಯೂಡ್ ಡೆವಲಪ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಮೀನ್ಸ್ ಈಗ ಒಂದು ಪರ್ಸನ್ನು ಮೀನ್ಸ್ ಹೈಯರ್ ರೀಜನ್ ಮೀನ್ಸ್ ಮೌಂಟೇನ್ ಆ ಥರದಲ್ಲಿ ಹೋಗ್ಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಸಿಕ್ನೆಸ್ ಬರುತ್ತೆ, ಒಂಥರ ಆಲ್ಟಿಟ್ಯೂಡ್ ಸಿಕ್ನೆಸ್. ಸೊ ಅದರ ಸಿಮ್ಟಮ್ಸ್ ಏನು ಡೆವಲಪ್ಡ್ ಆರ್ ನ್ಯೂಸಿಯಾ, ಫ್ಯಾಟಿಗೋ ಆ್ಯಂಡ್ ಹಾರ್ಟ್ ಪಲ್ಪಿಟೇಷನ್ಸ್ ಅಂತ. ಅದು ಬಂದು ಸಿಮ್ಟಮ್ಸ್. ಇದು ಏನಕ್ಕೆ ಸಿಕ್ನೆಸ್ ಆಗಿರುತ್ತೆ ಅಂತ ರೀಸನ್ ಅಂತ ಏನಂತಂದರೆ ದಿಸ್ ಈಸ್ ಡ್ಯೂ ಟು ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಫ್ ಹೈ ಆಲ್ಟಿಟ್ಯೂಡ್ಸ್. ಮೀನ್ಸ್ ಮೇಲ್ತಾ ಹೋಗ್ತಾ ಅಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಬಾಡಿ ಡಸ್ ನಾಟ್ ಗೆಟ್ ಎನಫ್ ಎನರ್ಜಿ. ಮೀನ್ಸ್ ಎನರ್ಜಿ ಕೂಡ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎನರ್ಜಿ ಕೂಡ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌ ಡಸ್ ಬಾಡಿ, ಇದಕ್ಕೆ ಪ್ರಾಬ್ಲಮ್ ಏನಂತಂದರೆ ಹೌ ಟು ಸಾಲ್ವ್ ದಿಸ್ ಅಂತ ಅಂದರೆ ಹೌ ಟು ಸಾಲ್ವ್ ದಿಸ್ ಅಂದರೆ ಬಾಡಿ ಅಂದರೆ RBC ಜಾಸ್ತಿ ಆಗ್ತಾ ಆಕ್ಸಿಜನ್ ಲಾಸ್ ಅಟ್ ಹೈ ಆಲ್ಟಿಟ್ಯೂಡ್. RBC ಜಾಸ್ತಿ ಆದರೆ ಆಕ್ಸಿಜನ್ ಸ್ವಲ್ಪ ಲಾಸ್ ಅಟ್ ಹೈ ಆಲ್ಟಿಟ್ಯೂಡ್ಸ್ ಆಗುತ್ತೆ. ಹಾಗೆ ಥರ ಬೈಂಡಿಂಗ್ ಕೆಪಾಸಿಟಿ ಮೀನ್ಸ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಬ್ರೀತಿಂಗ್ ರೇಟ್ದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಿಹೇವಿಯರ್ ಅಡ್ಯಾಪ್ಟೇಷನ್ ಅಂತ. ಇದು ಬಂದು ಬಿಹೇವಿಯರ್ ಬಗ್ಗೆ. ಡೆಸರ್ಟ್ ಲಿಸಾರ್ಡ್ಸ್ ಆರ್ ಕನ್ಫಾರ್ಮರ್, ಹೆನ್ಸ್ ದೇ ಆರ್ ಕೋಪ್ ವಿತ್ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಬೈ ಬಿಹೇವಿಯರ್ ಅಡ್ಯಾಪ್ಟೇಷನ್. ಡೆಸರ್ಟ್ ಲಿಸಾರ್ಡ್ಸ್ ಅಂತ ಅಂದರೆ ರೆಪ್ಟೈಲ್ಸ್ ಅಂತ, ಲೈಕ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ. ಅದನ್ನು ಬಾಸ್ಕ್ ಇನ್ ಸನ್, ದೇ ಆರ್ ಬಾಸ್ಕ್ ಇನ್ ಸನ್. ಡೆಸರ್ಟ್ ಲಿಸಾರ್ಡ್ಸ್ ಆರ್ ಬಾಸ್ಕ್ ಇನ್ ಸನ್ ಆ್ಯಂಡ್ ಅಬ್ಸರ್ವ್ ಹೀಟ್ ವೆನ್ ದೇರ್ ಬಾಡಿ ಟೆಂಪ್ರೇಚರ್ ಡ್ರಾಪ್ಸ್ ಬಿಲೋ ಕನ್ಫರ್ಮ್ಡ್ ಝೋನ್ ಇನ್ ವಿಂಟರ್. ಮೂವ್ ಟು, ಅದಕ್ಕೆ ಯಾವಾಗ ಹೀಟ್ ಜಾಸ್ತಿ ಯಾವಾಗ ಬೇಕಂತ ಅಂದರೆ ಅದು ಅವ ಹೀಟ್ ಎಲ್ಲಿರುತ್ತೋ ಅಲ್ಲಿ ಹೋಗುತ್ತೆ. ಅದೇ ಹೀಟ್ ಬೇಡ ಅಂತಂದಾಗ ಜಾಸ್ತಿ ಹೀಟ್ ಆಯ್ತಂತೆ ಶೇಡ್ ರೀಜನ್, ಮೂವ್ ಟು ಶೇಡ್ ವೆನ್ ದ ಆ್ಯಂಬಿಡೆಂಟ್ ಟೆಂಪ್ರೇಚರ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಅದೇ ಚಳಿ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಅದು ಹೀಟ್ ಕಡೆ ಹೋಗುತ್ತೆ. ಅದೇ ಹೀಟ್ ಯಾವಾಗ ಮತ್ತೆ ಅದಕ್ಕೆ ತಡ್ಕೊಳ್ಳೋರು ಆಗಲಷ್ಟು ಜಾಸ್ತಿ ಆಗುತ್ತೋ ಅದು ಮತ್ತೆ ಶೇಡ್ ರೀಜನ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಇಷ್ಟದಾಯಿತು. ನೆಕ್ಸ್ಟ್ ಬಂದು ಪಾಪ್ಯುಲೇಷನ್ ಬಗ್ಗೆ. ಪಾಪ್ಯುಲೇಷನ್ ಅನ್ನೋದು ಇದು ಇಂಪಾರ್ಟೆಂಟ್ ಟಾಪಿಕ್ ಈ ಚಾಪ್ಟರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಪಾಪ್ಯುಲೇಷನ್ ಬಂದು ವಾಟ್ ಈಸ್ ಸೆಕ್ಸ್ ರೇಷಿಯೋ ಅಂತ ನೋಡೋದಾದರೆ ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ಸ್ ಇನ್ ದಿ ಪಾಪ್ಯುಲೇಷನ್. ಮೀನ್ಸ್ ಮೇಲ್ಸ್ ರೇಷಿಯೋ ಮತ್ತು ಫೀಮೇಲ್ ರೇಷಿಯೋನ ಸೆಕ್ಸ್ ರೇಷಿಯೋ ಅಂತ ಹೇಳ್ತಾರೆ. ಹಾಗೆ ಏಜ್ ಪಿರಮಿಡ್ ಅಂತ ಅಂದರೆ ಏನಂತ ಕೇಳ್ತಾರೆ. ಇಫ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಈಸ್ ಪ್ಲಾಟೆಡ್ ಫಾರ್ ಅ ಪಾಪ್ಯುಲೇಷನ್ ದ ರಿಸಲ್ಟಿಂಗ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಏಜ್ ಪಿರಮಿಡ್. ಮೀನ್ಸ್ ಒಂದು ಏಜ್ ಪಿರಮಿಡ್ ಅಂತಂದರೆ ಚಿಕ್ಕ ಮಕ್ಕಳು ಎಷ್ಟಿದ್ದಾರೆ, ಅಡಲ್ಟ್ಸ್ಗಳು ಎಷ್ಟಿದ್ದಾರೆ, ಮೀನ್ಸ್ ಆಮೇಲೆ ವಯಸ್ಸಾದವ್ರು ಎಷ್ಟಿದ್ದಾರೆ ಅಂತ ಏಜ್ ಡಿಫ್ರೆನ್ಷಿಯೇಟ್ ಮಾಡೋದನ್ನ ಏಜ್ ಪಿರಮಿಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಗೆ ಅದರಲ್ಲೇ ಶೇಪ್ ಆಫ್ ಪಿರಮಿಡ್ ಅಂತ ಟೈಪ್ಸ್ ಬರುತ್ತೆ. ರಿಫ್ಲೆಕ್ಟ್ಸ್ ದಿ ಗ್ರೋತ್ ಸ್ಟೇಟಸ್ ಆಫ್ ಪಾಪ್ಯುಲೇಷನ್ ಲೈಕ್ ಎಕ್ಸ್ಪ್ಯಾಂಡಿಂಗ್ ಆರ್ ಗ್ರೋಯಿಂಗ್ ಆ್ಯಂಡ್ ಸ್ಟೇಬಲ್ ಡಿಕ್ಲೈನಿಂಗ್ ಅಂತ ಇವು ಮೂರು ಶೇಪ್ ಮಾಡ್ತಾರೆ. ಅದನ್ನು ನೋಡ್ತೀವಿ ಮುಂದಕ್ಕೆ. ಹಾಗೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ದ ಪಾಪ್ಯುಲೇಷನ್ ಸೈಜ್ ಇಸ್ ಮೋರ್ ಟೆಕ್ನಿಕಲಿ ಕಾಲ್ಡ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ತಾರೆ. ಈಗ ಎಕ್ಸ್ಪ್ಯಾಂಡಿಂಗನ್ನು ನೋಡೋದಾದರೆ ಎಕ್ಸ್ಪ್ಯಾಂಡಿಂಗಲ್ಲಿ ಈ ಮೂರರಲ್ಲೂ ರೀಪ್ರೊಡಕ್ಟಿವ್ ಪೋಸ್ಟ್ ರೀಪ್ರೊಡಕ್ಟಿವ್ ಅಂತ ಮೂರು ಇರುತ್ತೆ. ಎಕ್ಸ್ಪ್ಯಾಂಡಿಂಗಲ್ಲಿ ಜಾಸ್ತಿ ಇಂತ ಕಡಿಮೆ ಆಗ್ತಾ ಹೋಗುತ್ತೆ.
ಮೀನ್ಸ್ ಕೆಳಗಡೆ ಜಾಸ್ತಿ ಇದ್ದು ಕಡಿಮೆ ಕಡಿಮೆ ಹಿಂಗೆ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಯಾಂಡಿಂಗ್ ಮೀನ್ಸ್ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಹೋಗುತ್ತೆ. ಗ್ರೋಯಿಂಗ್ ಮೀನ್ಸ್ ಜಾಸ್ತಿ ಚೈಲ್ಡ್ ಫಸ್ಟು ಚಿಕ್ಕ ಮಕ್ಕಳು ಜಾಸ್ತಿ ಇರುತ್ತೆ, ಹಾಗೆ ಅದಕ್ಕೆ ನೆಕ್ಸ್ಟು ಕಡಿಮೆ ಅಡಲ್ಟ್ಸ್ ಆಗ್ತಾರೆ. ಆಮೇಲೆ ಸ್ವಲ್ಪ ಪೋಸ್ಟ್ ರಿಪ್ರೊಡಕ್ಟ್ ಮೀನ್ಸ್ ಮುದುಕಿ ಅಂತ ಓಲ್ಡ್ ಪರ್ಸನ್ಸ್ ಆಗ್ತಾ ಹೋಗ್ತಾರೆ. ಸೊ ಅದನ್ನು ಎಕ್ಸ್ಪ್ಯಾಂಡಿಂಗ್ ಅಂತ ಆಗ್ತದೆ. ಸೊ ಆವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸ್ಟೇಬಲ್ ಅಂತ ಬಂದಾಗ ಅದರಲ್ಲೂ ರಿಪ್ರೊಡಕ್ಟಿವ್ ಪೋಸ್ಟ್ ರಿಪ್ರೊಡಕ್ಟಿವ್ ಏನಿರುತ್ತೋ, ರಿಪ್ರೊಡಕ್ಟಿವ್ ಮತ್ತು ರಿಪ್ರೊಡಕ್ಟಿವ್ ಎರಡು ಸೇಮ್ ಪಾಪ್ಯುಲೇಷನಲ್ಲೇ ಇರುತ್ತೆ. ಮೀನ್ಸ್ ಚೈಲ್ಡ್ ಎಷ್ಟಿರುತ್ತೋ ಹಾಗೆ ಅಡಲ್ಟ್ಸ್ ಕೂಡ ಅಷ್ಟೇ ಇರುತ್ತೆ. ಬಟ್ ಪೋಸ್ಟ್ ರಿಪ್ರೊಡಕ್ಟಿವ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಡಿಕ್ಲೈನಿಂಗ್ ಅಂತಂದರೆ ಇದರಲ್ಲೂ ಹಾಗೆ ರಿಪ್ರೊಡಕ್ಟಿವ್ ಪೋಸ್ಟ್ ರಿಪ್ರೊಡಕ್ಟಿವ್. ಈಗ ರಿಪ್ರೊಡಕ್ಟಿವ್ ಅಂತ ಒಂದು ಸ್ಟೇಬಲಾಗಿ ಒಬ್ರು ಇದ್ದರೆ, ಹಾಗೆ ರಿಪ್ರೊಡಕ್ಟಿವ್ ಸ್ವಲ್ಪ ಜನ ಇರುತ್ತೆ, ಇನ್ನು ಬೆಳೀತಾ ಇರ್ತಾರೆ ಮಕ್ಕಳು. ಹಾಗೆ ಪೋಸ್ಟ್ ರಿಪ್ರೊಡಕ್ಟಿವ್ ಹಾಗೆ ಓಲ್ಡ್ ಪರ್ಸನ್ಸ್ ಹೋಗ್ತಾ ಇರ್ತಾರೆ. ಆವಾಗ ಡಿಕ್ಲೈನಿಂಗ್ ಅಂದರೆ ಮೇಲ್ಗಡೆ ಅಂತಲೂ ಕಡಿಮೆ ಆಗ್ತಾ ಹೋಗುತ್ತೆ, ಕೆಳಗಡೆ ಅಂತಲೂ ಕಡಿಮೆ ಆಗ್ತದೆ. ಸೊ ಡಿಕ್ಲೈನಿಂಗ್ ಅಂತ ಹೇಳ್ತಾರೆ. ಮೆಥಡ್ಸ್ ಫಾರ್ ಮೆಷರ್ಮೆಂಟ್ ಆಫ್ ಪಾಪ್ಯುಲೇಷನ್ ಡೆನ್ಸಿಟಿ. ಇದು ಮೆಥಡ್ಸ್ ಹೆಂಗೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನೋಡೋದಾದರೆ, ಮೆಥಡ್ಸ್ ಆಫ್ ಮೆಷರ್ಮೆಂಟ್ ಅಂದರೆ ಕೌಂಟಿಂಗ್ ದಿ ನಂಬರ್ಸ್, ಪರ್ಸೆಂಟ್ ಕವರ್, ಬಯೋಮಾಸ್, ಪಗ್ ಮಾರ್ಕ್ಸ್ ಆ್ಯಂಡ್ ಫೀಕಲ್ ಪೆಲೆಟ್ಸ್ ಫಾರ್ ಟೈಗರ್ ಸೆನ್ಸಸ್. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಬಂದು ಪಾಪ್ಯುಲೇಷನ್ ಗ್ರೋತ್ ಅಂತ. ಪಾಪ್ಯುಲೇಷನ್ ಗ್ರೋತಲ್ಲಿ ನೋಡೋದು ನಟ್ಯಾಲಿಟಿ. ಫಸ್ಟ್ ಒನ್ ನಟ್ಯಾಲಿಟಿ ಅಂತಂದರೆ ನಂಬರ್ ಆಫ್ ಬರ್ಡ್ಸ್ ಇನ್ ಎ ಗಿವನ್ ಪೀರಿಯಡ್ ಇನ್ ದಿ ಪಾಪ್ಯುಲೇಷನ್. ಮೀನ್ಸ್ ಒಂದು ಪಾಪ್ಯುಲೇಷನ್ ಇರುತ್ತೆ, ಆ ಪಾಪ್ಯುಲೇಷನಲ್ಲಿ ಕೊಟ್ಟಿರೋ ಟೈಮಲ್ಲಿ ಎಷ್ಟು ಜನ ಬರ್ತ್ ಮೀನ್ಸ್ ಎಷ್ಟು ಜನ ಹುಟ್ಟಿದ್ರು ಅನ್ನೋಕ್ಕೆ ನಟ್ಯಾಲಿಟಿ ಅಂತ ಅಂತಾರೆ. ಹಾಗೆ ಮಾರ್ಟ್ಯಾಲಿಟಿ ಅಂತಂದರೆ ನಂಬರ್ ಆಫ್ ಡೆತ್ಸ್ ಇನ್ ಎ ಗಿವನ್ ಪೀರಿಯಡ್ ಇನ್ ಎ ಪಾಪ್ಯುಲೇಷನ್. ಮೀನ್ಸ್ ಅದೇ ಪಾಪ್ಯುಲೇಷನಲ್ಲಿ ಮೊರ್ಟ್ಯಾಲಿಟಿ ಅಂತಂದರೆ ನಂಬರ್ ಆಫ್ ಡೆತ್ಸ್. ಈಗ ಒಂದು ಪಾಪ್ಯುಲೇಷನಲ್ಲಿ ಕೊಟ್ಟಿರೋ ಟೈಮಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರೆ ಮೀನ್ಸ್ ಸತ್ತೋಗಿದ್ದಾರೆ ಅಂತ ಅನ್ನೋದನ್ನೇ ಮಾರ್ಟ್ಯಾಲಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಇಮಿಗ್ರೇಷನ್. ಇಮಿಗ್ರೇಷನ್ ಈಸ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಸೇಮ್ ಸ್ಪೀಷೀಸ್ ದಟ್ ಹ್ಯಾವ್ ಕಮ್ ಇನ್ ಟು ಹ್ಯಾಬಿಟೆಡ್ ಫ್ರಮ್ ಎಲ್ಸ್ವೇರ್ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಮೀನ್ಸ್ ಕೊಟ್ಟಿರೋ ಟೈಮಲ್ಲಿ ಬೇರೆ ಕಡೆಯಿಂದ ಸ್ಪೀಷೀಸ್ ಬಂದು ನಾವು ಒಂದು ಪಾಪ್ಯುಲೇಷನ್ ಕೊಟ್ಟಿದ್ದಾರಲ್ಲ, ಆ ಪಾಪ್ಯುಲೇಷನ್ಗೆ ಬಂದಿರೋದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಇಮಿಗ್ರೇಷನ್ ಅಂತ ಅಂತಿದ್ದಾರೆ. ಮೀನ್ಸ್ ಬೇರೆ ಕಡೆಯಿಂದ ನಾವಿರೋ ಸ್ಥಳಕ್ಕೆ ಮೀನ್ಸ್ ಇಲ್ಲಿ ನಾವೀಗ ಹೆಂಗಿದ್ದೀವೋ ಬೇರೆಯವರು ಇಲ್ಲಿಗೆ ಬಂದರೆ ಎಷ್ಟು ಜನ ಬಂದರು ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಇಮಿಗ್ರೇಷನ್ ಅಂತ ಹೇಳ್ತಾರೆ. ಹಾಗೆ ಎಮಿಗ್ರೇಷನ್ ಅಂತಂದರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ದ ಸ್ಪೀಷೀಸ್ ಹೂ ಲೆಫ್ಟ್ ದಿ ಹ್ಯಾಬಿಟೆಟ್ ಆ್ಯಂಡ್ ಗಾನ್ ಎಲ್ಸ್ವೇ ಡ್ಯೂರಿಂಗ್ ದ ಗಿವನ್ ಟೈಮ್ ಪೀರಿಯಡ್. ಕೊಟ್ಟಿರೋ ಟೈಮಲ್ಲಿ ಇಲ್ಲಿರೋ ಜೀವಿಗಳು ಬೇರೆ ಕಡೆಗೆ ಹೋದರೆ ಎಷ್ಟು ಹೋದರು ಅನ್ನೋ ಕ್ಯಾಲ್ಕುಲೇಟ್ ಮಾಡೋದನ್ನ ಎಮಿಗ್ರೇಷನ್ ಅಂತ ಹೇಳಿದ್ದಾರೆ. ಅಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ, ಫ್ಲೋ ಚಾರ್ಟ್, ನೋಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಅದಕ್ಕೆ ಕೆಳಗಡೆ ಒಂದು ಫಾರ್ಮುಲಾ ಇದೆ. NT+1 = NT + B+I - D+E. ಬಿ ಅಂದರೆ ಬರ್ತ್ ಅಂತ, ನಟ್ಯಾಲಿಟಿ ಅಂತ, ಐ ಅಂದರೆ ಇಮಿಗ್ರೇಷನ್, ಡಿ ಅಂದರೆ ಎಷ್ಟು ಜನ ಡೆತ್ಸ್, ಇ ಅಂದರೆ ಎಮಿಗ್ರೇಷನ್ ಅಂತ. ಸೊ ಎನ್ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ. ನೆಕ್ಸ್ಟು ಈಗ ಮಾಡೆಲ್ ಗ್ರೋತ್ಸ್ ಅಂತ ನೋಡೋದಾದರೆ ಅದರಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ನೋಡಬೇಕು. ಎಕ್ಸ್ಪೋನೆನ್ಷಿಯಲ್ ಗ್ರೋತಲ್ಲಿ ನೋಡೋದಾದರೆ ಎಕ್ಸ್ಪೋನೆನ್ಷಿಯಲ್ ವೆನ್ ಎ ರಿಸೋರ್ಸಸ್ ಆರ್ ನಾಟ್ ಲಿಮಿಟಿಂಗ್ ದಿ ಗ್ರೋತ್. ಮೀನ್ಸ್ ಎಕ್ಸ್ಪೋನೆನ್ಷಿಯಲ್ ಅದಕ್ಕೆ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ರಿಸೋರ್ಸ್ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಳೋ ರಿಸೋರ್ಸನ್ನು ಎಕ್ಸ್ಪೋನೆನ್ಷಿಯಲ್ ರಿಸೋರ್ಸಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಗ್ರಾಫ್ ಕೊಟ್ಟಿದ್ದಾರೆ ನೋಡ್ಬೋದಂಗೆ. ಆ ಗ್ರಾಫ್ ತುಂಬ ಇಂಪಾರ್ಟೆಂಟು. ಎಕ್ಸ್ಪೋನೆನ್ಷಿಯಲ್ ಗ್ರೋತಿಗೆ ಫಾರ್ಮುಲಾ ಬಂದು dN/dt = Rn ಅಂತ. ಸೊ ಇಯರ್ n represent to population density and T representation to given time, and then R represent to intrinsic rate of natural increases, and N is population density ಅಂತ. ಹಾಗೆ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ನೋಡೋದಾದರೆ
ಇದಕ್ಕೆ ಬಂದು ಫಾರ್ಮುಲಾ ಬಂದು ನೋಡಿದ್ರೆ ಗ್ರಾಫಲ್ಲಿ dN/dt ಈಸ್ ಈಕ್ವಲ್ಸ್ ಟು R in bracket K minus N divided by N. Here N represent to population density and T represent to time, R represent to intrinsic rate of natural increase. Then here ಒಂದು ಹೊಸದು ಬಂದಿದೆ, K means ಕ್ಯಾರಿಂಗ್ ಕೆಪಾಸಿಟಿ ಅಂತ. ಸೊ ಕ್ಯಾರಿಂಗ್ ಕೆಪಾಸಿಟಿ ಅಂತ ಅಂದರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಲಾಜಿಸ್ಟಿಕ್ ಗ್ರೋತ್ ಈಸ್ ಅ ಲಿಮಿಟೆಡ್ ರಿಸೋರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮೀನ್ಸ್ ಅದನ್ನು ಲಿಮಿಟೆಡ್, ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ರಿಸೋರ್ಸ್ನ ತೊಗೋಬೋದು, ಅನ್ಲಿಮಿಟೆಡ್ ನೋ ಅನ್ಲಿಮಿಟೆಡ್. ಈಗ ಹೇಳಿದಾಗೆ ಕೆ ಇಸ್ ಈಕ್ವಲ್ಸ್ ಟು ಕ್ಯಾರಿಂಗ್ ಕೆಪಾಸಿಟಿ. ಕ್ಯಾರಿಂಗ್ ಕೆಪಾಸಿಟಿ ಅಂತಲೇ ಇಟ್ ಈಸ್ ಅ ಲಿಮಿಟ್ ಆಫ್ ನೇಚರ್. ಕ್ಯಾರಿಂಗ್ ಕೆಪಾಸಿಟಿ ಈಸ್ ಅ ಲಿಮಿಟ್, ಮೀನ್ಸ್ ಲಿಮಿಟ್ ನೇಚರ್ನಿಂದ ಲಿಮಿಟಾಗಿ ತೊಗೋಬೋದು ಅಷ್ಟೇ, ಅದನ್ನು ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳ್ತಾರೆ. ಹಾಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳಿದ್ನಲ್ಲ, ಸೊ ಇದಕ್ಕೆ ಗ್ರಾಫ್ ಬಂದು ಜೆ ಶೇಪ್ ಗ್ರಾಫ್ನ ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳ್ತಾರೆ. ಹಾಗೆ ಮೀನ್ಸ್ ಆ ಥರ ಇದೆಯಲ್ಲ, ಸೊ ಒಂದು ಕ್ಲೂ. ನೆಕ್ಸ್ಟ್ ಹಾಗೆ ಲಾಜಿಸ್ಟಿಕ್ ಗ್ರೋತ್ ಅಂತ ಆ ಗ್ರಾಫ್ ನೋಡೋದಾದರೆ ಸಿಗ್ಮಾಯ್ಡ್ ಕರ್ವ್ ಅಂದರೆ ಒಂಥರ ಎಸ್ ಶೇಪಲ್ಲಿ ಇದೆಯಲ್ಲ, ಸೊ ಎಸ್ ಶೇಪ್ ಆದರೆ ಹಂಗೆ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದು ಬಂದು ಲಾಜಿಸ್ಟಿಕ್ ಗ್ರೋತ್. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿದ್ದು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.